ಎರಡೂ ಕ್ಷೇತ್ರದ ಮಿನಿ ಸಮರದ ಇನ್ಸೈಡ್ ಸುದ್ದಿ ಇದಾಗಿದೆ. ಮಿನಿ ವಾರ್ ಮುಗಿತಾ ಇದ್ದಂತೆ ಸೋಲು ಗೆಲುವಿನ ಲೆಕ್ಕಾಚಾರ ಈಗ ಶುರುವಾಗಿದೆ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಫಲಿತಾಂಶದತ್ತ ಈಗ ಎಲ್ಲರ ಚಿತ್ತ ಹರಿದಿರುವಂತದ್ದು. ಇದು ಎರಡೂ ಕ್ಷೇತ್ರದ ಮಿನಿ ಸಮರದ ಇನ್ಸೈಡ್ ಸುದ್ದಿಯಾಗಿದೆ. ಮಿನಿ ವಾರ್ ಮುಗಿತು, ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ಶುರುವಾಗಿರುವಂತದ್ದು. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ರಿಸಲ್ಟ್ ಏನಾಗುತ್ತೆ ಅಂತಲೇ ಎಲ್ಲರೂ ಕೂಡ ಇವಾಗ ಚಿತ್ತವನ್ನ ಹರಿಸಿರುವಂತದ್ದು. ಅಹಿಂದ ಮತಗಳು ಕೈ ಹಿಡಿಯುವಂತ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಕೈ ಹಿಡಿಯುತ್ತೆ ಅನ್ನೋ ವಿಶ್ವಾಸ ಇರುವಂತದ್ದು. ಎರಡೂ ಕ್ಷೇತ್ರದಲ್ಲಿ ಗೆದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಕೈ ಹಿಡಿಯುವಂತ ವಿಶ್ವಾಸ ಇರುವಂತದ್ದು. ಇನ್ನು ಮುಂಬರುವಂತಹ ಚುನಾವಣೆಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಎದುರಿಸಬಹುದು. ಎರಡೂ ಕ್ಷೇತ್ರದ ಮತದಾನ ಏನು ಎಲ್ಲ ರಿಸಲ್ಟ್ ಡಿಪೆಂಡ್ ಆಗಿದ್ದಂಥದ್ದು ಜನತೆ ಮೇಲೆ. ಅವರ ಕೆಲಸವನ್ನ ಅವರು ಮುಗಿಸಿದ್ದಾರೆ. ಈಗ ಏನಾಗುತ್ತೆ ರಿಸಲ್ಟ್ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಗೆಸ್ ಮಾಡುವಂಥದ್ದು ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಮಿನಿ ವಾರ್ ಮುಗೀತು, ಈಗ ಸೋಲು ಯಾರಿಗೆ ಗೆಲುವು ಯಾರಿಗೆ ಅನ್ನೋ ಲೆಕ್ಕಾಚಾರ ಆರಂಭ ಆಗಿದೆ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ಒಂದು ಕ್ಷೇತ್ರವನ್ನ ಒಂದು ಪಕ್ಷ ಲಾಸ್ ಮಾಡ್ಕೊಂತು ಅಂದ್ರೂ ಕೂಡ ಅದು ಹೊಡೆತ ಬೀಳುತ್ತೆ. ಹಾಗಾಗಿ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಭರವಸೆ ಇರುವಂತದ್ದು ಏನಂದ್ರೆ ಅಹಿಂದ ಮತಗಳು ನಮ್ಮನ್ನ ಕಾಪಾಡುತ್ತೆ, ಜೊತೆಗೆ ನಾವು ಕೊಟ್ಟಂತ ಗ್ಯಾರಂಟಿ ನಮ್ಮನ್ನ ಗೆಲ್ಲಿಸತ್ತೆ ಅನ್ನುವಂತ ಭರವಸೆಯಲ್ಲಿ ಇರುವಂತದ್ದು ಕಾಂಗ್ರೆಸ್. ಈ ಕಡೆ ಕಾಂಗ್ರೆಸ್ ಕಿತ್ತಾಟ. ಎರಡೂ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರ ಸೋತ್ರೂ ಕೂಡ ನಾಯಕತ್ವದ ಗೊಂದಲ ಸೃಷ್ಟಿಯಾಗುತ್ತೆ. ಸರ್ಕಾರ ಕಾಂಗ್ರೆಸ್ ಪಕ್ಷದ ಇಮೇಜ್ ಕಡಿಮೆಯಾಗಿದೆ ಅನ್ನುವಂತ ಚರ್ಚೆಯನ್ನ ಶುರು ಮಾಡಿದ್ರೆ ಒಳ ಮೀಸಲಾತಿ ಗೊಂದಲ ಸರ್ಕಾರಕ್ಕೆ ತಲೆನೋವಾಗುವಂತ ಸಾಧ್ಯತೆ ಕೂಡ ಇದೆ. ಈಗ ಸರ್ಕಾರ ಕಾಂಗ್ರೆಸ್ ಪಕ್ಷದ ಇಮೇಜ್ ಕಡಿಮೆಯಾಗುತ್ತಾ ಅನ್ನೋ ಚರ್ಚೆ ಎದ್ದಿದೆ. ಒಳ ಮೀಸಲಾತಿಯ ಗೊಂದಲ ಸರ್ಕಾರಕ್ಕೆ ತಲೆನೋವಾಗುವಂತ ಸಾಧ್ಯತೆ ಇರುವಂತದ್ದು. ಮುಂದಿನ ಚುನಾವಣೆಗಳ ದಿಕ್ಸೂಚಿಯಾಗುತ್ತಾ ಬೈ ಎಲೆಕ್ಷನ್. ಇದು ಎರಡೂ ಕ್ಷೇತ್ರಗಳ ಮಿನಿ ಸಮರದ ಇನ್ಸೈಡ್ ಸುದ್ದಿ. ಇನ್ನು ಮಿನಿ ವಾರ್ ಮುಗೀತು, ಈಗ ಸೋಲು ಗೆಲುವು ಯಾರಿಗೆ ಅನ್ನುವಂಥದ್ದು ಲೆಕ್ಕಾಚಾರ ಆರಂಭ ಆಗಿದೆ. ಎರಡೂ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರ ಸೋತ್ರೂ ಕೂಡ ನಾಯಕತ್ವದ ಗೊಂದಲ ಉಂಟಾಗುತ್ತೆ. ಒಂದು ರೀತಿಯಾಗಿ ಎರಡೂ ಕ್ಷೇತ್ರಗಳಲ್ಲೂ ಎರಡೂ ಪಕ್ಷಗಳಿಗೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ ಈಗ ಅತಿ ಮುಖ್ಯವಾಗಿ ಆರಂಭ ಆಗಿರುವಂಥದ್ದು. ಎರಡೂ ಪಕ್ಷಗಳು, ಈ ಕಡೆ ಬಿಜೆಪಿಗೂ ಕೂಡ ಅಷ್ಟೇ ಕಾನ್ಫಿಡೆನ್ಸ್ ಇದೆ, ಈ ಕಡೆ ಕಾಂಗ್ರೆಸ್ಗೆ ಕೂಡ ಕಾನ್ಫಿಡೆನ್ಸ್ ಇರುವಂಥದ್ದು. ನಾವು ಕೊಟ್ಟಂತ ಗ್ಯಾರಂಟಿಗಳು ನಮ್ಮನ್ನ ಕಾಪಾಡುತ್ತೆ ಅಂತ. ಅದೇ ರೀತಿಯಾಗಿ ಈ ಕಡೆ ಇದೇ ವಿಚಾರವಾಗಿ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್ ನಮ್ಮೊಂದಿಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಎಸ್ ಗೋವಿಂದ್ ಸರ್, ಇದು ಒಂದ್ ರೀತಿಯಾಗಿ ಪ್ರತಿಷ್ಠೆಯ ಕಣ. ಈ ಕಡೆ ಬಿಜೆಪಿಗೂ ಅಷ್ಟೇ ಕಾಂಗ್ರೆಸ್ಗೂ ಅಷ್ಟೇ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಏನಾಗ್ಬೋದು ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ನಿಮಗೆ ಏನ್ ಅನ್ಸುತ್ತೆ, ಏನ್ ನಡೀತಾ ಇರಬಹುದು ಅಭ್ಯರ್ಥಿಗಳ ಮನಸ್ಸಲ್ಲಾಗಿರ್ಬೋದು, ಪಕ್ಷಗಳಲ್ಲಾಗಿರ್ಬೋದು? ಗಾಯತ್ರಿ, ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ನಡೆದಾಗ ಸಹಜವಾಗಿ ಆ ಸರ್ಕಾರ ಯಾವ್ದಿರುತ್ತೆ ಆ ಸರ್ಕಾರದ ಪರವಾಗಿ ರಿಸಲ್ಟ್ ಬರೋದು ಸರ್ವೇ ಸಾಮಾನ್ಯ. ಆದ್ರೆ ಈಗ ಎರಡು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಏನು ಕ್ಷೇತ್ರದ ಉಪಚುನಾವಣೆ ನಡೆದಿದೆ. ಈ ಒಂದು ಚುನಾವಣೆಯ ಒಂದು ವಿಚಾರ ಸಂಬಂಧಪಟ್ಟಂತೆ ಸಹಜವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಮಟ್ಟದ ಒಂದು ವಿಶ್ವಾಸನ ಹೊಂದಿದ್ದಾರೆ. ಎರಡೂ ಕ್ಷೇತ್ರದ ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ ಬಿಜೆಪಿ ಕೂಡ ಮಾತನಾಡ್ತಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ನಾವು ಕೂಡ ಎರಡು ಕ್ಷೇತ್ರ ಗೆದ್ದೇ ಗೆಲ್ತೀವಿ, ಸಹಜವಾಗಿ ಸರ್ಕಾರ ಇದೆ, ಹಾಗಾಗಿ ಜನರು ನಮ್ ಜೊತೆ ನಿಲ್ತಾರೆ ಅನ್ನೋ ವಿಚಾರದಲ್ಲಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಗುಪ್ತಚರ ಇಲಾಖೆಯ ಏನು ಅಧಿಕಾರಿಗಳು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ನಾವು ಏನು ಕಾಂಗ್ರೆಸ್ ಗೆಲ್ಲುತ್ತೆ, ಆದ್ರೆ ಅಂತರ ಕಡಿಮೆ ಆಗ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ವರದಿಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಕೊಟ್ಟಿರುವಂತದ್ದು. ಇದರ ನಡುವೆ ಎಲ್ಲೊಂದ್ ಕಡೆ ಬಿಜೆಪಿ ನಾಯಕರು ಒಂದು ವಿಶ್ವಾಸನ ಇಟ್ಕೊಂಡಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಒಂದು ಬೈ ಎಲೆಕ್ಷನ್ ನಾವು ಗೆದ್ದೇ ಗೆಲ್ತೀವಿ. ಯಾಕಂದ್ರೆ ಇಲ್ಲಿರುವಂತ ಫ್ಯಾಕ್ಟರ್ ಬೇರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಡೆದಂತ ಒಂದು ಫ್ಯಾಕ್ಟರ್ ಬೇರೆ. ಹಾಗಾಗಿ ಸಹಜವಾಗಿ ನಾವು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಗೆದ್ದೇ ಗೆಲ್ತೀವಿ ಅಂತೇಳಿ ಬಿಜೆಪಿ ನಾಯಕರು ಈಗಾಗಲೇ
ಅವ್ರ ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಎಲ್ಲೋ ಒಂದ್ ಕಡೆ ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅಷ್ಟೊಂದು ಜನರಿಗೆ ಚಿರಪರಿಚಿತರಲ್ಲ ಮತ್ತು ಜನರ ಜೊತೆ ಹೆಚ್ಚಿನಾಗಿ ಒಡನಾಟ ಇಟ್ಕೊಂಡಿಲ್ಲ. ಆದ್ರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಈಗಾಗಲೇ ಏನು ಜನರ ಜೊತೆ, ಅಲ್ಲಿನ ಸ್ಥಳೀಯರ ಜೊತೆ ಹೆಚ್ಚಿನದಂತ ಒಡನಾಟ ಇಟ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿನ ಮೂಲ ಸಮಸ್ಯೆಗಳೇನಿದೆ ಎಲ್ಲವೂ ಕೂಡ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ಒಂದು ವಿಶ್ವಾಸನ ಹೊಂದ್ಕೊಂಡಿದ್ದಾರೆ. ಅದೇ ರೀತಿ ದಾವಣಗೆರೆ ದಕ್ಷಿಣದಲ್ಲಿ ಒಂದ್ ಕಡೆ ಅಲ್ಪಸಂಖ್ಯಾತ ಮತಗಳೇನಾದ್ರೂ ಚಿತ್ರ ಆದ್ರೆ ಖಂಡಿತವಾಗ್ಲೂ ನಮ್ಮ ಅಭ್ಯರ್ಥಿ ಗೆಲ್ದೇ ಗೆಲ್ತಾರೆ ಅಂತೇಳಿ ಬಿಜೆಪಿ ನಾಯಕರು ಕೂಡ ಒಂದು ವಿಶ್ವಾಸನ ಇಟ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಏನಾದ್ರೂ ಒಂದ್ ರೀತಿ ಮೈನಸ್ ಆದ್ರೆ ಒಂದ್ ರೀತಿಯ ಲೆಕ್ಕಾಚಾರ ಕೂಡ ಶುರುವಾಗಿದೆ. ಗ್ಯಾರಂಟಿ ಯೋಜನೆ ಏನಿದೆ, ಸಹಜವಾಗಿ ಗ್ಯಾರಂಟಿ ಯೋಜನೆ ಬಹುತೇಕವಾಗಿ ರಾಜ್ಯದ ಎಲ್ಲಾ ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ವಿಚಾರ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆ ವಿಚಾರ ಸಂಬಂಧಪಟ್ಟಂತೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು. ಮುಖ್ಯಮಂತ್ರಿಗಳು 6 ದಿನ ಬಾಗಲಕೋಟೆಯಲ್ಲೂ ಇದ್ರು, ಅದೇ ರೀತಿ ದಾವಣಗೆರೆಯಲ್ಲಿದ್ರು, ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಇದ್ರು. ಅದೇ ರೀತಿ 20ಕ್ಕೂ ಹೆಚ್ಚು ಜನ ಸಚಿವರು ಮೊಕ್ಕ ಮೂಡಿದ್ರು ಕಳೆದ 10 ದಿನದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ. ಹಾಗಾಗಿ ಸಹಜವಾಗಿ ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ಇಟ್ಕೊಂಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅಂತರ ಕಡಿಮೆ ಆಗ್ಬೋದು, ಅಥವಾ ಬಾಗಲಕೋಟೆಯಲ್ಲಿ ಬೇರೆ ರೀತಿಯ ಒಂದು ರೀತಿಯ ಫಲಿತಾಂಶದ ಚಿತ್ರಣ ಬೇರೆ ಆಗ್ಬೋದಾ ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈ ರೀತಿ ಏನೋ ಒಂದು ರಿಸಲ್ಟ್ ಏನಾದ್ರು ವ್ಯತ್ಯಾಸ ಆಗಿದ್ದೆ ಅದಲ್ಲಿ ಸಹಜವಾಗಿ ಎಲ್ಲಿ ಎಡುವಿದ್ದೀವಿ ಅನ್ನೋ ವಿಚಾರದಲ್ಲೂ ಕೂಡ ಈಗಾಗಲೇ ಚರ್ಚೆ ಕೂಡ ಶುರು ಮಾಡಿದ್ದಾರೆ. ಒಂದ್ ರೀತಿಯ ಗ್ಯಾರಂಟಿ ಯೋಜನೆಯ ಒಂದು ಇಮೇಜ್ ಏನಾದ್ರೂ ಕಡಿಮೆ ಆಗ್ತಿದ್ಯಾ ಅಥವಾ ಜಾಸ್ತಿ ಆಗ್ತಿದ್ಯಾ? ಗ್ಯಾರಂಟಿ ಯೋಜನೆ ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಒಂದು ಪ್ರಚಾರ ಆಗಿತ್ತು. ಆದ್ರೆ ಬರ್ತಾ ಗ್ಯಾರಂಟಿ ಯೋಜನೆ ವಿಚಾರ ಸಂಬಂಧಪಟ್ಟಂತೆ ರಾಜ್ಯದ ಜನರೇ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆ ವಿಚಾರ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರು ಕೂಡ, ಕೆಲ ನಾಯಕರು ನೇರವಾಗಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳು ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪರವಾಗಿ ನಿಂತ್ಕೊಳ್ಳಲ್ಲ. ಹಾಗಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ನಾವು ಹೆಚ್ಚಿನವಾದಂತ ಒತ್ತನ್ನ ಕೊಡಬೇಕು ಅಂತೇಳಿ ಕೆಲ ಶಾಸಕರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಮುಖ್ಯಮಂತ್ರಿಗಳ ಏನೋ ಒಂದು CLP ಸಭೆಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಕೂಡ ಆಗ್ರಹವನ್ನ ಮಾಡಿದ್ರು. ಹಾಗಾಗಿ ಗ್ಯಾರಂಟಿ ಯೋಜನೆ ಕೈ ಹಿಡಿಯುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಸಹಜವಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಇರುವಂತದ್ದು. ಹಾಗಾಗಿ ಕಾದು ನೋಡ್ಬೇಕಾಗುತ್ತೆ. ಇನ್ನು ರಿಸಲ್ಟ್ಗೆ ಇನ್ನು 20 ದಿನ ಕಾಯಲೇಬೇಕಾಗುತ್ತೆ. ಹಾಗಾಗಿ ಈ ಒಂದು ಚಿತ್ರಣದಲ್ಲಿ ಯಾವ ರೀತಿ ಬರುತ್ತೆ ಅಥವಾ ನಮ್ಮ ಪಕ್ಷಕ್ಕೆ ಯಾವ ರೀತಿ ಒಂದು ವರ್ಕೌಟ್ ಆಗುತ್ತೆ ಅಥವಾ ಆಗೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ನಾಯಕರು ಎರಡೂ ಪಕ್ಷದ ಪ್ರಮುಖ ನಾಯಕರು ಈಗಾಗಲೇ ಚರ್ಚೆಯನ್ನು ಶುರು ಮಾಡಿದ್ದಾರೆ. ಒಂದ್ ವೇಳೆ ಎರಡೂ ಕ್ಷೇತ್ರದಲ್ಲಿ ಗೆದ್ದಿದ್ದಲ್ಲಿ ಕಾಂಗ್ರೆಸ್ ನಾಯಕರು ತಮ್ಮ ಅಸ್ತಿತ್ವವನ್ನ ಕಾಪಾಡ್ಕೊಳ್ತಾರೆ, ಜೊತೆಗೆ ಸರ್ಕಾರದ ಮತ್ತು ಪಕ್ಷದ ಇಮೇಜ್ ಅನ್ನ ಹೆಚ್ಚಿಸ್ಕೊಳ್ತಾರೆ. ಒಂದ್ ವೇಳೆ ಏನಾದ್ರೂ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದನ್ನ ಏನು ಕೈ ಕೊಟ್ರೆ ಸಹಜವಾಗಿ ಬಿಜೆಪಿಯ ವರ್ಚಸ್ಸು ಕೂಡ ಇಲ್ಲಿ ಒಂದು ಪ್ಲಸ್ ಆಗ್ತಾ ಹೋಗುತ್ತೆ. ಹೇಳಿ ಕೇಳಿ ಬಾಗಲಕೋಟೆಯ ಒಂದು ಬಿಜೆಪಿಯ ಒಂದು ಭದ್ರಕೋಟೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾವು ಬಾಗಲಕೋಟೆಯಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಕೂಡ ಇರುವಂತದ್ದು. ಹಾಗಾಗಿ ಕಾದೊಡ್ಬೇಕಾಗುತ್ತೆ. ಎರಡೂ ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಏನ್ ನಡೆದಿದೆ ಇದು ಎಲ್ಲೋ ಒಂದ್ ಕಡೆ ಒಂದ್ ರೀತಿಯ ಎರಡೂ ಪಕ್ಷಗಳು ಕೂಡ ಒಂದ್ ರೀತಿಯ ಅಸ್ತಿತ್ವದ ಜೊತೆಗೆ ತಮ್ಮ ಇಮೇಜ್ ಅನ್ನು ಯಾವ ರೀತಿ ಒಂದು ಉಳಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎರಡೂ ಪಾರ್ಟಿಯವರು ಇರುವಂತದ್ದು ಗಾಯತ್ರಿ. ಎಸ್, ಧನ್ಯವಾದ ಗೋವಿಂದ್ ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಒಂದ್ ರೀತಿಯಾಗಿ ಎರಡೂ ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಕ್ಷೇತ್ರಗಳು. ದಾವಣಗೆರೆ ಅಂತ ಬಂದಾಗ ದಾವಣಗೆರೆಯೂ ಅಷ್ಟೇ, ಕಾಂಗ್ರೆಸ್ ಕೂಡ ನಮ್ಮ ಪ್ರತಿಷ್ಠೆ ಅಂತ ಹೇಳ್ತಿದ್ರೆ ಬಿಜೆಪಿ ಕೂಡ ನಮ್ಮ ಪ್ರತಿಷ್ಠೆ ದಾವಣಗೆರೆ ಅಂತ ಹೇಳ್ತಿದೆ. ಈ ಕಡೆ ಬಾಗಲಕೋಟೆಯಲ್ಲೂ ಅಷ್ಟೇನೆ. ಒಂದ್ ರೀತಿಯಾಗಿ ದಾವಣಗೆರೆ ವಿಚಾರಕ್ಕೆ ಅಂತ ಬಂದಾಗ ಹಿಂದ ಮತಗಳು ಅಂತ ಏನ್ ಹೇಳ್ತೀವಿ, ಅಲ್ಪಸಂಖ್ಯಾತರ ಮತಗಳು ನಮ್ಮ ಪರವಾಗಿರುತ್ತೆ ಅಂತ ಬಿಜೆಪಿ ಹೇಳ್ತಾ ಇದ್ರೆ, ಎಲ್ಲ ರೀತಿಯಲ್ಲಿ ನಾವು ಪ್ರಯತ್ನವನ್ನ ಮಾಡಿದೀವಿ ಜನತೆಯ ಮನವೊಲಿಸೋದಕ್ಕೆ, ಹಾಗಾಗಿ ಗೆಲುವು ನಮ್ದೇನೆ ಅನ್ನುವಂತ ಭರವಸೆಯನ್ನ ಕಾಂಗ್ರೆಸ್ ಇಟ್ಕೊಂಡಿರುವಂತದ್ದು. ಅಭಿಪ್ರಾಯಗಳನ್ನ, ಜನತೆಯ ಅಭಿಪ್ರಾಯಗಳನ್ನ ಕೇಳ್ತಾ ಹೋದಾಗ ಕೂಡ ಇವರಿಗೆ ಒಂದ್ ರೀತಿಯಾಗಿ ಸಿದ್ದರಾಮಯ್ಯವರ ಗೈಡೆನ್ಸ್ ಇರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರನ್ನ ನೋಡ್ಕೊಂಡು ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ, ಸಮರ್ಥವಾಗಿ ನಾವು ಒಪ್ಕೋತೀವಿ ಅಂತ ಕೂಡ ಜನತೆ ಹೇಳ್ಕೊಂಡು ಬರ್ತಾ ಇರುವಂತದ್ದು. ಈ ಕಡೆ ಬಿಜೆಪಿ ವಿಚಾರಕ್ಕೆ ಅಂತ ಬಂದಾಗ ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ ಕೂಡ ನಂಬಿಕೆ ಇದೆ ಜನತೆಗೆ ಒಂದ್ ರೀತಿಯಾಗಿ. ಹಾಗಾಗಿ ಇದು ಒಂದ್ ರೀತಿಯಾಗಿ ಹಾವು ಏಣಿ ಆಟ ಅಂತ ಹೇಳ್ಬೋದು. ಎಲ್ಲಿವರೆಗೂ ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಕೂಡ ಈ ಲೆಕ್ಕಾಚಾರ ಮುಂದುವರಿಯುತ್ತೆ, ಆಗಲೇ ಜನತೆ ನಿರ್ಧಾರ ಗೊತ್ತಾಗುವಂಥದ್ದು.